ಹಲೋ ಫ್ರೆಂಡ್ಸ್, ನಮಸ್ಕಾರ. ಎವಿಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ನನ್ನ ವಿಡಿಯೋದಲ್ಲಿ ನೋಡಿ ಈ ಥರ ಗೋಲ್ಡನ್ ಬೀಡ್ಸ್ನ ಯೂಸ್ ಮಾಡಿಕೊಂಡು ಟ್ವಿನ್ ಕುಚ್ ಹಾಕೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎವಿಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬಹಳ ಬೇಗನೆ ನೋಡೋದಕ್ಕೆ ಸಿಗತ್ತೆ. ಬನ್ನಿ ಫ್ರೆಂಡ್ಸ್, ಟ್ವಿನ್ ಕುಚ್ ಹಾಕೋದು ಹೇಗೆ ಅಂತ ನೋಡ್ಬಿಡೋಣ. ನೋಡಿ, ನಾನಿಲ್ಲಿ 6 ಎಳೆ ಸಿಲ್ಕ್ ಥ್ರೆಡ್ನ ತಗೊಂಡು ಹೀಗೆ ನೀಡಲ್ಗೆ ಹಾಕಿಟ್ಕೊಂಡಿದ್ದೀನಿ. ಮತ್ತೆ 60 ಎಳೆನೂ ಸಹಿತ ಹೀಗೆ ತಗೊಂಡು ನೀಡಲ್ಗೆ ಹಾಕಿದ್ದೀನಿ ಫ್ರೆಂಡ್ಸ್. ಹೀಗೆ 60 ಎಳೆ ಹೇಗೆ ಮಾಡ್ಕೋಬೇಕು ಮತ್ತೆ ಹೇಗೆ ನೀಡಲ್ಗೆ ಹಾಕಬೇಕು ಅನ್ನೋ ಮಾಹಿತಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನನ್ನ ಚಾನೆಲ್ನಲ್ಲಿ. ಅದರ ಲಿಂಕ್ನ ನಾನು ಐ ಬಟನ್ನಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್, ಚೆಕ್ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಹೇಗೆ ಹಾಕೋದು ಅಂತ ಗೊತ್ತಾಗತ್ತೆ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿಂದ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೀಗೆ ದಾರನ ಹಾಕಿ ನೋಡಿ, ಎಷ್ಟುದ್ದ ಬೇಕು ಅಂತ ದಾರ ಒಂದಿಷ್ಟುದ್ದ ದಾರನ ಬಿಟ್ಕೊಂಡು ಕಟ್ ಮಾಡ್ಕೊಬಿಡ್ಬೇಕು. ಅವಾಗ ನಮಗೆ ನೀಟಾಗಿ ನಾಟ್ ಹಾಕೋದಕ್ಕೆ ಆಗತ್ತೆ. ನೋಡಿ, ಹೀಗೆ ಬಟ್ಟೆ ಹತ್ರನೇ ಹೀಗೆ ಬರೋ ಹಾಗೆ ನಾಟ್ ಹಾಕಬೇಕು. ನಾನು ಆಲ್ರೆಡಿ ನನ್ನ ವಿಡಿಯೋದಲ್ಲಿ ಇದನ್ನ ನಾಟ್ ಹಾಕೋದು ಹೇಗೆಲ್ಲ ಹಾಕ್ಬೋದು ಅನ್ನೋದನ್ನು ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಅದರ ಲಿಂಕ್ನ ಹಾಕಿದ್ದೀನಿ ಮೇಲ್ಗಡೆ ಐ ಬಟನ್ನಲ್ಲಿ, ಚೆಕ್ ಮಾಡ್ಕೊಳ್ಳಿ. ಇವಾಗ ನೋಡಿ, ದಾರ ಎಲ್ಲ ಒಂದೇ ಲೆವೆಲ್ಗೆ ಕಟ್ ಮಾಡ್ಕೊಳ್ಳಿ. ನಂತರ ಮತ್ತೆ ನಾನು ಇದನ್ನ ಇಷ್ಟು ದಾರನು ನೀಡಲ್ಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನಂತರ ಈ ಗೋಲ್ಡನ್ ಬೀಡ್ನ ಹಾಕ್ತಾ ಇದ್ದೀನಿ. ಇದಕ್ಕೂ ಒಂದು ನಾಟ್ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಬೀಡ್ನ ಹತ್ರಕ್ಕೆ ನಾಟ್ ಹಾಕ್ಕೋಬೇಕು. ನಂತರ ಹೀಗೆ ಮತ್ತೆ ಈ ದಾರನ ಡಿವೈಡ್ ಮಾಡ್ಕೋಬೇಕು. ಡಿವೈಡ್ ಮಾಡಿಕೊಂಡು ನಾನಿಲ್ಲಿ ನೋಡಿ ನಾರ್ಮಲ್ ಥ್ರೆಡ್ನ ಹೀಗೆ ಸೂಜಿಗೆ ಹಾಕಿಟ್ಕೊಂಡಿದ್ದೀನಿ. ಹೀಗೆ ಮಾಡ್ಕೊಳ್ಳೋದ್ರಿಂದ ನಮಗೆ ದಾರದೊಳಗಡೆ ಬೀಡ್ಸ್ನೆಲ್ಲ ನೀಟಾಗಿ ಹಾಕ್ಬೋದು. ಚಿಕ್ಕ ಚಿಕ್ಕ ಬೀಡ್ಸ್ಗಳನ್ನು ಸಹಿತ ಆರಾಮಾಗಿ ಹಾಕ್ಬೋದು. ನೋಡಿ, ಹೀಗೆ ದಾರ ಇದು ಮಾಡಿಕೊಂಡು ನಾವೇನಿಲ್ಲಿ ಡಿವೈಡ್ ಮಾಡಿರ್ತೀವಲ್ಲ ದಾರನ, ಅದ್ರ ಒಳಗಡೆ ಹೀಗೆ ಹಾಕ್ಕೋಬೇಕು ಫ್ರೆಂಡ್ಸ್. ಹೀಗೆ ಆ ದಾರನ ಹೀಗಿದ್ರ ಒಳಗಡೆ ಹೀಗೆ ಹಾಕ್ಕೊಂಡು ನೋಡಿ, ಈ ಬೀಡ್ನ ಗೋಲ್ಡನ್ ಬೀಡ್ನ ಹೀಗೆ ಹಾಕಬೇಕು. ನಂತರ ಇಲ್ಲೊಂದು ನಾಟ್ ಹಾಕಬೇಕು. ಹೀಗೆ ನಂತರ ಈ ಕಡೆನೂ ಅದೇ ರೀತಿ ಒಂದು ಬೀಡ್ನ ಹಾಕಬೇಕು. ನೋಡಿ, ಇವಾಗ ಎರಡು ಸೈಡು ಬೀಡ್ ಹಾಕಿ ನಾಟ್ ಹಾಕಿದ್ದೀನಿ. ನಂತರ ಹೀಗೆ ಏನು ನಾವು 60 ಎಳೆ ತಗೊಂಡು ನಾಟ್ ಸೂಜಿಗೆ ಹಾಕಿಟ್ಕೊಂಡಿದ್ದೀನಲ್ಲ, ಅದನ್ನು ನೋಡಿ ಈ ಒಂದೊಂದೇ ಬೀಡಿಗೆ ನಾಟ್ ಹಾಕಿರ್ತೀವಲ್ಲ ಅದ್ರ ಒಳಗಡೆ ನೀಟಾಗಿ ಹಾಕಿ ಹೊರಗಡೆ ತಗೋಬೇಕು.
ಹೀಗೆ ನೋಡಿ ಫ್ರೆಂಡ್ಸ್, ಹೀಗೆ ಕುಚ್ಚು ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ದಾರನ ಹೀಗೆ ಕಟ್ ಮಾಡ್ಕೊಳ್ಳಿ. ನಂತರ ಗೋಲ್ಡನ್ ಝರಿ ಥ್ರೆಡ್ನಿಂದ ನಾಟ್ ಹಾಕಬೇಕು. ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಾಟ್ ಹಾಕಾಗಿದೆ. ನಂತರ ನೋಡಿ ಹೀಗೆಲ್ಲ ಥ್ರೆಡ್ನು ಹೀಗೆ ಇಟ್ಕೊಂಡು ಒಂದೇ ಲೆವೆಲ್ಗೆ ಬರೋ ಹಾಗೆ ಕಟ್ ಮಾಡ್ಕೊಳ್ಳಿ. ನಂತರ ಮತ್ತೆ ಈ ಕಡೆ ಮತ್ತೊಂದು ಬೀಡ್ ಹಾಕಿರ್ತೀವಲ್ಲ ಅದ್ರೊಳಗೂ ಹೀಗೆ ಒಂದು ಹಾಕಿ ಕುಚ್ಚನ್ನ ಹಾಕಬೇಕು. ನೋಡಿ ಫ್ರೆಂಡ್ಸ್, ಮತ್ತೆ ದಾರನ ಹೀಗೆ ಕಟ್ ಮಾಡಿಕೊಂಡು ಗೋಲ್ಡನ್ ಜರಿ ಥ್ರೆಡ್ನಲ್ಲಿ ನಾಟ್ ಹಾಕಬೇಕು. ನನ್ನ ಚಾನಲ್ನಲ್ಲಿ ಆಲ್ರೆಡಿ ಇದೇ ರೀತಿ ತುಂಬ ಕುಚ್ಚಿನ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟಲ್ಲಿ ನಾನು ಎಲ್ಲ ವಿಡಿಯೋನ ಹಾಕಿಟ್ಟಿದ್ದೀನಿ. ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿದರೆ ನಿಮಗೆ ವಿಡಿಯೋ ಎಲ್ಲ ಸಿಗತ್ತೆ. ಅದು ಒಂದೇ ಅಲ್ಲ ಫ್ರೆಂಡ್ಸ್, ಹ್ಯಾಂಡ್ ಎಂಬ್ರಾಯ್ಡ್ರಿ, ಆರಿ ವರ್ಕ್ ಮತ್ತು ಕೆಲವು ಅಡುಗೆ ವಿಡಿಯೋಗಳನ್ನು ನಾನು ಶೇರ್ ಮಾಡಿದ್ದೀನಿ. ನೀಟಾಗಿ ನಾಟ್ ಹಾಕಿದ್ರೆ ಆಯಿತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಕಡೆನೂ ನಾಟ್ ಹಾಕಾಗಿದೆ. ನಂತರ ನೋಡಿ ಹೀಗೆ ಎರಡೂ ಕುಚ್ಚನ್ನು ಹೀಗೆ ಇಟ್ಕೊಂಡು ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ಆವಾಗ ಒಂದೇ ಸೈಜ್ಗೆ ಬರುತ್ತೆ ಎರಡು ಕುಚ್ಚು. ಇಲ್ಲ ಸಪ್ರೇಟಾಗಿ ಟ್ರಿಮ್ ಮಾಡ್ಕೋತಾ ಹೋದರೆ ಅದೇ ಒಂದು ಸೈಜು ಇದೇ ಒಂದು ಸೈಜು ಆಗಿಬಿಡತ್ತೆ. ನೋಡಿ ಹೀಗೆ ಇದೇ ರೀತಿ ಫುಲ್ ಕುಚ್ಚನ್ನ ಹಾಕ್ಕೋಬೇಕು ಫ್ರೆಂಡ್ಸ್. ಇವಾಗ ಕುಚ್ಚು ಹಾಕಿ ರೆಡಿಯಾಗಿದೆ. ಎಲ್ಲ ಕುಚ್ಚು ಒಂದೇ ರೀತಿ ಒಂದೇ ಸೈಜಲ್ಲಿ ಬರೋ ಹಾಗೆ ಕಟ್ ಮಾಡ್ಕೋಬೇಕು. ನಿಮಗಿಲ್ಲ ಇನ್ನೂ ಶಾರ್ಟ್ ಕುಚ್ಚು ಬೇಕು ಇಷ್ಟಿಷ್ಟೇ ಅಂತಂದರೆ ಅದನ್ನು ಸಹಿತ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿದ್ರಲ್ವಾ ಫ್ರೆಂಡ್ಸ್, ಟ್ವಿನ್ ಕುಚ್ಚನ್ನ ಹೇಗೆ ಹಾಕ್ಬೋದು ಅಂತ. ಇದ್ರ ಬದಲು ನೀವು ಒಂದೊಂದು ಕಲರ್ಲಿ ಒಂದೊಂದು ಕಡೆನೂ ಹಾಗೂ ಮಾಡ್ಕೋಬಹುದು. ನಿಮ್ಮ ಸ್ಯಾರಿ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.